ಉಗ್ರರ ದಾಳಿಗೆ ಪ್ರತೀಕಾರ ಪಾಕಿಸ್ತಾನದಲ್ಲಿ ಶತ್ರು ಸಂಹಾರ. ಪಹಲ್ಗಾಮ್ ಉಗ್ರರ ದಾಳಿಗೆ ನಮ್ಮ ಭಾರತೀಯ ಸೇನೆ ದಿಟ್ಟವಾದಂತಹ ಒಂದು ಪ್ರತ್ಯುತ್ತರವನ್ನು ನೀಡಿದೆ. ಇದಿನ್ನೂ ಬರೀ ಟ್ರೇಲರ್ ಅಷ್ಟೇ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಇಂದು ಬೆಳಗಿನ ಜಾವ 1:28ರಿಂದ 1:51ರವರೆಗೆ 23 ನಿಮಿಷಗಳ ಕಾಲ ಕಾರ್ಯಾಚರಣೆ ಮುಖಾಂತರ ದಿಟ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದೀವಿ. ಉಗ್ರರ ಅಡಗುತಾಣ ಅಂದರೆ ಪಾಕ್ ಹಾಗೂ POKನಲ್ಲಿರುವಂತಹ ಉಗ್ರರ ಅಡಗುತಾಣ 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಈ ಒಂದು ಏರ್ ಸ್ಟ್ರೈಕನ್ನು ಮಾಡಿದ್ದೀವಿ. ಯಾರೂ ಕೂಡ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಪಾಕಿಸ್ತಾನದ ಪಂಜಾಬ್ ಸೇಫೆಸ್ಟ್ ಪ್ಲೇಸ್ ಅಂತ ಅಂದ್ಕೊಂಡಿದ್ರು. ಅಲ್ಲಿ ತನಕ ತಲುಪಿ ಉಗ್ರರ ಅಡಗುತಾಣಗಳನ್ನು ಹೊಡೆದು ಉರುಳಿಸಲಾಗಿದೆ. ಏನು ನಮ್ಮ ಭಾರತೀಯ 26 ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರಲ್ಲ ಈ ಉಗ್ರರು ಪಾಪಿಗಳು, ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಆಪರೇಷನ್ ಸಿಂಧೂರ್ ಅಂತಾನೆ ಹೆಸರಿಟ್ಕೊಂಡು ಅದರ ಮುಖಾಂತರ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಉತ್ತರವನ್ನು ಕೊಡಲಾಗಿದೆ. ಆದರೆ ಇಲ್ಲಿ ಭಾರತ ಒಂದು ಕ್ರಮವನ್ನು ಅನುಸರಿಸಿದೆ. ಯಾವುದೇ ಕಾರಣಕ್ಕೂ ಕೂಡ ಪಾಕ್ನ ಸೇನಾ ಕಾರ್ಯಾಚರಣೆ ಅಂದರೆ ಸೇನೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ, ಅಲ್ಲಿನ ನಾಗರಿಕರಿಗೆ ತೊಂದರೆ ಕೊಟ್ಟಿಲ್ಲ. ಇದರ ಮುಖಾಂತರ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ, ನಾವು ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ, ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂಥದ್ದನ್ನು ಕೂಡ ನಾವು ಸಹಿಸೋದಿಲ್ಲ. ಹಂಗೆ ನೋಡಕ್ಕೆ ಹೋದರೆ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಪ್ರಪ್ರಥಮ ಬಾರಿಗೆ ಆಫ್ಟರ್ 1971 ಮತ್ತೆ 3 ಸೇನೆಗಳು ಸೇರಿ ಬಹಳ ಯೋಚನೆಯನ್ನು ಮಾಡಿ ಯೋಜನೆಯನ್ನು ರೂಪಿಸಿಕೊಂಡು ನಿನ್ನಿಂದ ನಾವು ನೋಡ್ತಾ ಇದ್ವಿ. ಪ್ರಧಾನಿ ಮೋದಿಯವರಾಗಿರಬಹುದು, ಡೋವೆಲ್ ಅವರಾಗಿರಬಹುದು ಮತ್ತು 3 ಸೇನೆಗಳ ಮುಖ್ಯಸ್ಥರು ಸೇರಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಅಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅಂತ ಪ್ರಿಸೈಸಿಂಗ್ಲಿ ಇಲ್ಲಿ ಮೇಜರ್ ವರ್ಕ್ ಆಗಿರುವಂಥದ್ದು ನಮ್ಮ ವಾಯುಸೇನೆಯಲ್ಲಿ ರಫೈಲ್ ಜೆಟ್. ಅದರಲ್ಲಿ 2 ಪ್ರಮುಖ ಒಂದು ಕೆಲಸ ಇದೆ. ಏರ್ ಟು ಏರ್ ಸ್ಟ್ರೈಕ್ ಮಾಡುತ್ತೆ ಮತ್ತು ಏರ್ ಟು ಸರ್ಫೇಸ್ ಸ್ಟ್ರೈಕ್ ಮಾಡುತ್ತೆ. ಪ್ರಿಸೈಸಿಂಗ್ ಆಗಿ ಯಾರು ಕೂಡ ಊಹಿಸಿರಲಿಲ್ಲ. ನಾವು ಅದೇ ಹೇಳ್ತಾ ಇದ್ವಿ, ಪಾಕಿಸ್ತಾನದ ಪಂಜಾಬ್ ತುಂಬ ಸೇಫೆಸ್ಟ್ ಪ್ಲೇಸ್ ಅಂದ್ಕೊಂಡಿದ್ರು, ಅಲ್ಲಿಯೂ ಕೂಡ ಪ್ರಿಸೈಸಿಂಗ್ ಆಗಿ ಹೊಡೆದಿದ್ದಾರೆ. ನಮಗಿನ್ನೂ ನಂಬರ್ಸ್ ಬರ್ತಾ ಇದೆ, ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂಥದ್ದು ಕೂಡ. ಇದನ್ನು ಗಮನಿಸ್ತಾ ಹೋದರೆ 9 ಉಗ್ರರ ತಾಣಗಳು ಯಾವುದು ಅಂತ ಹೇಳಿದ್ರೆ ಎಸ್ಪೆಷಲಿ ಮುಜಫರಾಬಾದ್, ಕೋಟ್ಲಿ ಮತ್ತು ಮುರಿಡ್ಕೆನಲ್ಲಿ ಪಾಕಿಸ್ತಾನದ 4 ಜಾಗಗಳು ಮತ್ತು POKನ 5 ಜಾಗದಲ್ಲಿ ಇವತ್ತು ಅಟ್ಯಾಕ್ ಮಾಡಲಾಗಿದೆ. ಹಿಂದಿನಿಂದಲೂ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಇವರ ಒಂದು ತರಬೇತಿ ಶಿಬಿರಗಳ ತಾಣಗಳು ಈ 9 ಜಾಗಗಳಾಗಿವೆ. ಮರ್ಕಜ್ ಸುಬಾನಲ್ಲಾ, ಬಹವಲ್ಪುರ್, ಮರ್ಕಜ್ ತೈಬಾ, ಮುರಿಡ್ಕೆ, ಸರ್ಜಲ್, ತೆಹರಾ ಕಲಾನ್, ಮೆಹಮೂನಾ ಜೋಯಾ, ಸಿಯಾಲ್ ಕೋಟ್, ಅಹ್ಲೆ ಹದೀಸ್ ಮರ್ಕಜ್, ಬರ್ನಾಲಾ, ಮರ್ಕಜ್ ಅಬ್ಬಾಸ್, ಕೋಟ್ಲಿ, ರಹೀಲ್ ಶಾಹಿದ್, ಶವಾಯಿ ನಲ್ಲಾ ಕ್ಯಾಂಪ್ ಮತ್ತು ಮುಜಫರಾಬಾದ್ ಸೈಯದ್ನಾ ಬಿಲಾಲ್ ಕ್ಯಾಂಪ್. ಏನು ಒಂದು ಜೈಷ್ ಎ ಮೊಹಮ್ಮದ್ ಸೇಫೆಸ್ಟ್ ಪ್ಲೇಸ್, ತವರು ಮನೆ, ಅರಮನೆ ಹಿಂಗೆಲ್ಲ ಅನ್ಕೊಂಡಿದ್ರಲ್ಲ, ಅಲ್ಲಿಗೆ ನುಗ್ಗಿ ಅವರನ್ನು ಧ್ವಂಸ ಮಾಡಿ ಟಿಕೆಟ್ ಕೊಡಲಾಗಿದೆ. ಈ ರೀತಿಯಾಗಿ ಎಲ್ಲರೂ ಕಾಯ್ತಾ ಇದ್ರು. ಹತ್ರ 15 ದಿನ ಆಗ್ತಾ ಇದೆ ಪಹಲ್ಗಾಮ್ ಅಟ್ಯಾಕ್ ಆಗಿ. ಇಷ್ಟು ದಿವಸ ಕಾದಿದ್ದಕ್ಕೆ ನಮ್ಮ ಭಾರತೀಯ ಸೇನೆ ತಕ್ಕನಾದಂತಹ ಪ್ರತ್ಯುತ್ತರವನ್ನು ಕೊಟ್ಟಿದ್ದೀವಿ. ಇದಿನ್ನೂ ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಕೂಡ ಹೇಳಲಾಗ್ತಾ ಇದೆ.